ಹರಿಃ ಓಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾಳಿಗುಣಂ ಬ್ರಹ್ಮಿತಾನ್ ಸಶ್ಯಾಸಪ್ರವಚನಾಸಕ್ತಾನ್ ನಿಲಮಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರದಿಯಾನ್ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ಗದ್ಯ ರೂಪವಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂದಿದ್ದರಿಂದ 18 ಪುರಾಣಗಳು 4 ಲಕ್ಷ ಶ್ಲೋಕಗಳಿಂದ ಅಭಿವ್ಯಕ್ತನಾದವನು ಪುರುಷೋತ್ತಮ. ಅಂದರೆ ಸಕಲ ಶಬ್ದದಿಂದ ನಾವು ತಿಳಿಯಬೇಕಾದದ್ದು ಪುರುಷೋತ್ತಮನನ್ನು. ನಾವು ಯಾವುದೇ ಭಾಷೆಯಲ್ಲಿ ಯಾವುದೇ ಅಕ್ಷರವನ್ನು ಜೋಡಿಸಿ ಏನೇ ವಾಕ್ಯವನ್ನು ಮಾಡಿದರೂ ಏನೇ ಪದವನ್ನು ಮಾಡಿದರೂ ಅದು ಪುರುಷೋತ್ತಮನ ಹೆಸರಾಗಿದೆ. ಆ ಶಬ್ದ ಪುರುಷೋತ್ತಮನನ್ನು ತಿಳಿಸುತ್ತಿದೆ ಎಂಬುದು ಪುರಾಣ ಪುರುಷೋತ್ತಮ ಎಂಬುದರ ವಿಸ್ತಾರವಾದ ಅರ್ಥ ಎಂದು ತಿಳಿಯಬೇಕು. ನಾವು ಪ್ರಸ್ತುತ ಬ್ರಹ್ಮಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು. ಮುಂದಿನ ವಾಕ್ಯ ವಿಪ್ರಯಜ್ಞಾದಿ ಮೂಲಂ ತು ಹರಿರಿತ್ಯಸುರಂ ಮತಂ ಹರಿರೇವ ಹಿ ಸರ್ವಸ್ಯ ಮೂಲಂ ಸಮ್ಯಕ್ ಮತೇ ನೃಪಃ. ಭಗವಂತನನ್ನು ಹೇಗೆ ತಿಳಿಯಬೇಕು? ಪುರಾಣ ಪುರುಷೋತ್ತಮ ಅಂತ ತಿಳಿಯಬೇಕು. ಎಲ್ಲ ಶಬ್ದಗಳು ಭಗವಂತನ ತಿಳಿಯಬೇಕು ಎಂದು ಹೇಳಿದಾಗ ಶಬ್ದಗಳನ್ನು ನಾವು ವಿಪರೀತವಾಗಿ ಉಪಯೋಗ ಮಾಡಿ ತದ್ವಿರುದ್ಧವಾಗಿ ಅರ್ಥ ಮಾಡುವಂತೆಯೂ ಸಹ ಬಳಸುತ್ತಾರೆ. ಇದು ಅಸುರರ ಮತವಾಗಿದೆ. ಒಂದು ಒಳ್ಳೆಯ ಪದಾರ್ಥ ನಮಗೆ ಕೈ ಸಿಕ್ಕಿದಾಗ ಅದನ್ನು ಒಳ್ಳೆಯ ರೀತಿಯಲ್ಲೂ ಉಪಯೋಗಿಸ್ಕೊಳ್ಬಹುದು, ಕೆಟ್ಟ ರೀತಿಯಲ್ಲೂ ಉಪಯೋಗಿಸ್ಕೊಳ್ಳಬಹುದು. ನಮ್ಮ ಹಸ್ತವಿದೆ, ಅದನ್ನು ಭಗವಂತನ ಕೈ ಜೋಡಿಸಲು ಉಪಯೋಗಿಸಬಹುದು, ಅಥವಾ ಬೇರೆಯವರನ್ನು ಸಂಹರಿಸಲು ಹೊಡೆಯಲು ಸಹ ಉಪಯೋಗಿಸಿಕೊಳ್ಳಬಹುದು. ಹೀಗೆ ನಮ್ಮ ಇಂದ್ರಿಯಗಳು ಕರ್ಣಗಳು ಹೇಗೆ ಉಪಯೋಗ ಮಾಡಿಕೊಳ್ಳುವಾಗ ಭಗವಂತನಿಗೆ ಪ್ರಿಯ ಮತ್ತು ಅಪ್ರಿಯ ಹೇಗಾಗುತ್ತದೋ, ಭಗವಂತನಿಗೆ ಪ್ರಿಯವೂ ಅಪ್ರಿಯವೂ ಎರಡೂ ದ್ವಂದ್ವಾತೀತನಾಗಿದ್ದಾನೆ ಭಗವಂತ. ಆದರೆ ಇವರು ಮಾಡುವರ, ಸಂಕಲ್ಪ ಮಾಡುವರ, ಯಾರು ವಚನದಲ್ಲಿ ತೋರುವರ, ಯಾರು ಕ್ರಿಯೆಯಲ್ಲಿ ತೋರುವರ, ಅವರ ಒಳಗಿನ ಬುದ್ಧಿ, ಶಕ್ತಿ, ಮನಸ್ಸು ಮತ್ತು ಆತ್ಮ ಜೀವನ ಗುಣವನ್ನು ತೋರಿಸಿಕೊಡುತ್ತದೆ. ಆದ್ದರಿಂದ ಈ ಶಬ್ದದಿಂದ ಅಸುರರು ಏನಂತ ತಿಳಿತಾರೆ ಮತ್ತು ಸುರರು ಏನು ತಿಳಿಯಬೇಕು ಎಂಬುದನ್ನು ಬ್ರಹ್ಮಪುರಾಣದ ಈ ವಾಕ್ಯದಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಏನೇ ಕೆಲಸ ಮಾಡಬೇಕಾದರೂ ಮಧ್ಯವರ್ತಿಯಾಗಿ ಒಂದು ಫಿಲ್ಟರ್, ಅಂದರೆ ಮಧ್ಯದಲ್ಲಿ ಶೋಧಿಸುವ ಕ್ರಿಯೆ ಮಾಡಿಕೊಳ್ತಾ ಇರಬೇಕು. ನಾವು ಏನೇ ಕರ್ಮವನ್ನು ಮಾಡಿದರೂ ಪ್ರತಿ ಕರ್ಮವನ್ನು ಅದನ್ನು ಶೋಧಿಸಬೇಕು. ಶೋಧಿಸು ಎಂದನೇನರ್ಥ? ಮನಸ್ಸಿಂದ ಶೋಧಿಸು, ಕಾಯಕದಿಂದ ಶೋಧಿಸು ಮತ್ತು ದೃಷ್ಟಿಯಿಂದ ಶೋಧಿಸು ಎಂಬುದಾಗಿ ನಾವು ನೋಡಿದಾಗ, ಮನಸ್ಸಿಂದ ಶೋಧಿಸು ಎಂದರೆ ಏನು? ಹುಡುಕುವುದು ಅಂತಾಗತ್ತೆ. ವಚನದಿಂದ ಶೋಧಿಸು ಎಂದರೆ ಪ್ರಕಾರ, ಅಂದರೆ ಇನ್ನೊಂದು ಪದಾರ್ಥವನ್ನು ಸೇರಿಸಿ ಮಾಡುವ ಕ್ರಿಯೆ ಆಗುತ್ತದೆ. ಕ್ರಿಯೆಯಿಂದ ಮಾಡುವುದು ಒಂದು ಬೇರ್ಪಡಿಸುವುದು ಎಂದಾಗುತ್ತದೆ. ಇದನ್ನು ಶೋಧಿಸು ಎಂಬುದಕ್ಕಂತ ಅದನ್ನು ಸಮ್ಯಕ್ ಮಾಡಿದಾಗ ಸಂಶೋಧಿಸು ಎಂದಾಗುತ್ತದೆ. ಇದು ಮಾನಸಿಕವಾಗಿದ್ದಾಗ ಸಂಶೋಧನೆ ಎಂದು ಹೇಳಬಹುದು. ವಿಪ್ರಯಜ್ಞಾದಿ ಮೂಲಂ ತು ಹರೇರಿತ್ಯ ಅಸುರಂ ಮತಂ ಹರಿರೇವ ಹಿ ಸರ್ವಸ್ಯ ಮೂಲಂ ಸಮ್ಯಕ್ ಮತೇ ನೃಪಃ. ಶ್ರೀ ವೇದವ್ಯಾಸದೇವರು ಇಲ್ಲಿ 2 ಫಿಲ್ಟರ್, ಅಂದರೆ
ಅಸುರರ ಸ್ವರೂಪವನ್ನು ಮತ್ತು ಸಾಧು ಸಜ್ಜನರ ಸ್ವರೂಪವನ್ನು, ಎರಡು ಮತವನ್ನು ಫಿಲ್ಟರ್ ರೀತಿಯಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಲಿಟ್ಮಸ್ ಪೇಪರ್ ಅಂತೆ ಒಂದು ಸೊಲ್ಯೂಷನಲ್ಲಿ ಒಂದು ಪೇಪರ್ನ ಹಾಕಿದಾಗ ಇನ್ನೊಂದು ಕಲರ್ ಪರಿಣಾಮ ಆಗ್ತಾ ಇತ್ತು. ಆದ್ದರಿಂದ ಅದರ ಗುಣವನ್ನು ನಮಗೆ ತಿಳಿತಾ ಇತ್ತು. ಹಾಗೆ ಅಸುರರು ಎಲ್ಲ ವಿಷಯವನ್ನು, ಎಲ್ಲ ಶಬ್ದಗಳನ್ನು ಇದೇ ಶಬ್ದ ಇದ್ದರೂ ಸಹ ಯಾವ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೆ, ಹೇಗೆ ಅರ್ಥೈಸಿಕೊಳ್ಳುತ್ತಾರೆ, ಮತ್ತು ಸಜ್ಜನರು ಅದೇ ವಾಕ್ಯವನ್ನು ಯಾವ ರೀತಿಯಲ್ಲಿ ಅನುಸರಿಸುತ್ತಾರೆ ಎಂಬುದನ್ನು ವೇದವ್ಯಾಸ ದೇವರು ಈ ವಾಕ್ಯದಿಂದ ತಿಳಿಸುತ್ತಿದ್ದಾರೆ. ವಿಪ್ರಯಜ್ಞಾದಿ ಮೂಲಂತೂ ಹರಿರಿತ್ಯಸುರಂ ಮತಂ. ಭಗವಂತ ಅವನ ಹರಿ, ಅವನು ಯಾವುದರ ಮೂಲವಾಗಿದ್ದಾನೆ, ಅವನ ಮೂಲ ಎಲ್ಲಿದೆ ಅಂದರೆ ವಿಪ್ರರು ಮಾಡತಕ್ಕಂಥ ಯಜ್ಞಾದಿ ಮೂಲ. ಯಜ್ಞದಿಂದ ಹವಿಸ್ಸಿನಿಂದ ದೇವತೆಗಳಿಗೆ ಆಹಾರ, ಅದರಂತೆ ಭಗವಂತನಿಗೂ ಆಹಾರ ಅಂತ ಹೇಳಿ ಭ್ರಮಿಸಿ ಬ್ರಾಹ್ಮಣರು ಅಥವಾ ವಿಪ್ರರು ಮಾಡತಕ್ಕಂಥ ಯಜ್ಞಾದಿಗಳಿಂದಲೇ ದೇವರು ಬದುಕಿದ್ದಾರೆ ಎಂಬ ಅತ್ಯಂತ ನೀಚ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ ಅಸುರರು. ಭಗವಂತ ಸ್ವತಂತ್ರ ಎಂಬ ಪ್ರಜ್ಞೆ ಇಲ್ಲದೆ ಕೇವಲ ಅಲ್ಪಜ್ಞರಾದ ಮನುಷ್ಯರಿಂದ ಅವರು ಮಾಡತಕ್ಕಂಥ ಯಜ್ಞದಿಂದ ದೇವರು ಮೂಲ ಅಂದರೆ ಅವ್ರಿಗೆ ಬಲ ಅಲ್ಲಿದೆ ಅಂತ ತಿಳಿಯುವುದು ಅಸುರ ಮತ. ಹಾಗಾದರೆ ಏನು ತಿಳಿಯಬೇಕು? ಹರಿರೇವ ಹಿ ಸರ್ವಸ್ಯ ಮೂಲಂ. ಭಗವಂತನೇ ಎಲ್ಲದಕ್ಕೂ ಮೂಲ ಎಂಬುದು ಸನಾತನ ಧರ್ಮ, ಅದು ಸಜ್ಜನ ಮತ. ನೋಡಿ, ಒಂದೇ ಲೈನಲ್ಲಿ ದುರ್ಜನ ಮತವನ್ನು, ಮತ್ತೊಂದು ಲೈನಲ್ಲಿ ಸಜ್ಜನ ಮತವನ್ನು ತೋರಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಎಲ್ಲರೂ ಭಗವಂತನ ಅಧೀನದಲ್ಲಿ ಇರುತ್ತೇವೆ, ಸದಾ ಇದ್ದೇ ಇರುತ್ತೇವೆ. ಹರಿರೇವ ಹಿ ಸರ್ವಸ್ಯ ಮೂಲಂ. ಇದನ್ನು ನಾವು ತಿಳಿಯದೆ ನಮ್ಮಿಂದ ಭಗವಂತನಿದ್ದಾನೆ ಎಂಬ ತಿಳಿಯುವುದು ಅಸುರ ಮತ. ಇದು ಆಯಾ ಜೀವರ ಯೋಗ್ಯತೆಯನ್ನು ತಿಳಿಸ್ಕೊಡ್ತಾ ಇದೆ. ಈ ವಾಕ್ಯ ಶ್ರೀಮದಾನಂದ ತೀರ್ಥರು ಸಪ್ತಮ ಸ್ಕಂದ ಭಾಗವತದ 7ನೇ ಸ್ಕಂದ 2ನೇ ಅಧ್ಯಾಯದ 11ನೇ ಶ್ಲೋಕಕ್ಕೆ ವೇದವ್ಯಾಸರ ವಾಕ್ಯವನ್ನು ತಿಳಿಸಿದ್ದಾರೆ. ಸಪ್ತಮ ಸ್ಕಂದ ನಾವು ತಿಳಿದಂತೆ ಅತಿ ಮಹತ್ವವಾದ ಜ್ಞಾನವನ್ನು ಅಂದರೆ ಭಕ್ತಿಯನ್ನು ತೋರಿಸತಕ್ಕಂಥ ಸ್ಕಂದವಾಗಿದೆ. ಭಕ್ತಿಗೆ ಹೆಸರಾದ ಪ್ರಹ್ಲಾದನ ಚರಿತ್ರೆ, ದ್ವೇಷಕ್ಕೆ ಹೆಸರಾದ ಹಿರಣ್ಯಕಶಿಪುವಿನ ಚರಿತ್ರೆ ಇಲ್ಲಿ ನಮಗೆ ಮೂಡಿಬಂದಿದೆ. ದ್ವಿತೀಯ ಅಧ್ಯಾಯದಲ್ಲಿ 10-11ನೇ ಶ್ಲೋಕವನ್ನು ಶ್ರೀಮದಾನಂದ ತೀರ್ಥರು ತಿಳಿಸುತ್ತಿದ್ದಾರೆ. ತಾವದ್ಯಾತ ಭುವಂ ಯೂಯಂ ಬ್ರಹ್ಮಕ್ಷತ್ರ ಸಮೇದಿತಂ ಸೂದಯಧ್ವಂ ತಪೋಯಜ್ಞಂ ಸ್ವಾಧ್ಯಾಯ ವ್ರತ ದಾನಕಾನ್ ವಿಷ್ಣು ದ್ವಿಜ ಕ್ರಿಯಾ ಮೂಲ ಯಜ್ಞೋ ಧರ್ಮಮಯ ಪುಮಾನ್ ದೇವಶಿ ಪಿತೃಭೂತಾನಂ ಧರ್ಮಸ್ಯ ಚ ಪರಾಯಣಂ ಎಂಬುದು ಭಾಗವತ ಶ್ಲೋಕ. 10 ಮತ್ತು 11ನೇ ಅಧ್ಯಾಯದ ಶ್ಲೋಕದಿಂದ ಏನು ಅಭಿಪ್ರಾಯ ಮಾಡುತ್ತಿದ್ದಾರೆ ಎಂದರೆ, ತಾವದ್ಯಾತ ಭುವಂ ಯೂಯಂ ಬ್ರಹ್ಮಕ್ಷತ್ರ ಸಮೇದಿತಂ ಸೂದಯಧ್ವಂ ತಪೋಯಜ್ಞಂ ಸ್ವಾಧ್ಯಾಯ ವ್ರತದಾನಕಾನ್. ನಾನು ಶ್ರೀಹರಿಯನ್ನು ಹುಡುಕುವುದರೊಳಗೆ ನೀವು ಬ್ರಾಹ್ಮಣ ಕ್ಷತ್ರಿಯದಿಂದ ತುಂಬಿದ ಭೂಲೋಕಕ್ಕೆ ಹೋಗಿ ತಪಸ್ಸು, ಯಜ್ಞ, ಸ್ವಾಧ್ಯಾಯ ಮತ್ತು ವೇದಾಧ್ಯಯನ, ವ್ರತ ದಾನಗಳನ್ನು ಮಾಡುವವರನ್ನು ನಾಶ ಮಾಡಿರಿ. ವಿಷ್ಣು ದ್ವಿಜ ಕ್ರಿಯಾ ಮೂಲೋ ಯಜ್ಞ ಧರ್ಮಮಯ ಪುಮಾನ್ ದೇವಶ್ಯ ಪಿತೃಭೂತಾನಂ ಧರ್ಮಸ್ಯ ಚ ಪರಾಯಣಂ. ಬ್ರಾಹ್ಮಣರೇ ಮೊದಲಾದವರು ಮಾಡುವ ಯಜ್ಞ ಮೊದಲಾದ ಕರ್ಮಗಳೇ ವಿಷ್ಣುವಿಗೆ ಆಧಾರ. ಯಜ್ಞಗಳ ಉದ್ದೇಶವೇ ಅವನು
ಹಾಗೂ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ಭೂತಗಳಿಗೂ ಧರ್ಮಕ್ಕೂ ಮುಖ್ಯ ಆಶ್ರಯನವನು ಎಂದು ವೇದವ್ಯಾಸ ದೇವರು ಅಭಿಪ್ರಾಯ ಕೊಟ್ಟಿದ್ದಾರೆ. ಈ 2 ಶ್ಲೋಕದಿಂದ ನಾವು ಏನು ತಿಳಿಯಬೇಕು? ಭಗವಂತನು ಯಾವುದರಿಂದ ಸಿಗ್ತಾನೆ ಎಂಬುದನ್ನು ಒಂದು ಕಡೆಯಿಂದ ತೋರಿಸ್ಕೊಟ್ಟಿದ್ದಾರೆ, ಮತ್ತು ಅಸುರರು ಯಾವ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ತಾತ್ಪರ್ಯ ರೂಪವಾಗಿ ಬ್ರಹ್ಮಪುರಾಣದ ವಾಕ್ಯವನ್ನು ಶ್ರೀಮದಾನ ತೀರ್ಥರು ಉದಾಹರಿಸಿದ್ದಾರೆ. ವಿಪ್ರಯಜ್ಞಾದಿ ಮೂಲಂತು ಹರಿರಿತ್ಯ ಅಸುರಂ ಮತಂ ಹರಿರೇವ ಸರ್ವಸ್ವ ಮೂಲಂ ಸಮ್ಯಕ್ ಮತೋ ನೃಪಃ. ಅಸುರ ಮತ ಯಾವುದು ಅಂದರೆ ಬ್ರಾಹ್ಮಣರು ಮಾಡುವ ಯಜ್ಞ ಇತ್ಯಾದಿ ಸತ್ಕರ್ಮಗಳು ಶ್ರೀಹರಿಗೆ ಮೂಲಾಶ್ರಯ. ಆದರೆ ಶ್ರೀಹರಿಗೆ ಎಲ್ಲದಕ್ಕೂ ಮೂಲಾಶ್ರಯ ಎಂದು ತಿಳಿಯುವುದೇ ಸರಿ ಎಂದು ಬ್ರಹ್ಮಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಬಹಳ ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿಸುವ ವೇದಾಂತದ ವಿದ್ಯೆಯಾಗಿದೆ. ಯಾವುದು ಏನು ಕಾರ್ಯವನ್ನು ಮಾಡಿದರೂ ಎಲ್ಲವೂ ನಮ್ಮಿಂದ ಆಯಿತು, ನನ್ನ ಶಕ್ತಿಯಿಂದ ಆಯಿತು ಎಂಬತಕ್ಕಂಥದ್ದನ್ನು ನಾವು ಏನು ಸ್ವಾತಂತ್ರ್ಯ ಆರೋಪವನ್ನು ಮಾಡಿಕೊಂಡು ಭ್ರಮೆಯಲ್ಲಿ ತಿರುಗಾಡುತ್ತೇವೆಯೋ ಅದು ದುರ್ಜನ ಮತವಾಗುತ್ತದೆ. ಏಕೆ ಅಂದರೆ ಜೀವನು ಅವನ ಯೋಗ್ಯತೆ ಏನು? ಅಲ್ಪಜ್ಞತ್ವ, ಅಲ್ಪಶಕ್ತಿ, ಪಾರತಂತ್ರ, ಅಪೂರ್ಣತಾ. ನಮಗೆ ಉಸಿರಾಡುವ ಶಕ್ತಿಯೂ ಇಲ್ಲ, ಒಂದು ತೊಟ್ಟು ನೀರನ್ನು ಕುಡಿಯುವ ಶಕ್ತಿಯೂ ಇಲ್ಲ. ಹೀಗಿದ್ದರೂ ಸಹ ನಾವು ಶಕ್ತಿ ಭಗವಂತ ಕೊಟ್ಟಾಗ ಅದು ನಮ್ಮದೇ ಎಂಬ ಭ್ರಮೆಯಿಂದ ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತೇವೆ. ಅಲ್ಪಶಕ್ತಿ, ನಮ್ಮ ಶಕ್ತಿ ಒಂದು ಇರುವೆಗೆ ಒಂದು ಅಕ್ಕಿ ಕಾಳನ್ನು ಹೊತ್ತುಕೊಂಡು ಹೋದರೆ ಒಂದು ಮೂಟೆಯನ್ನು ಹೊತ್ತುಕೊಂಡಂತೆ ಆಗತ್ತೆ. ಹಾಗೆ ನಾವು ಇರುವೆಗೆ ಸದೃಶವಾಗಿರ್ತಕ್ಕಂಥ ಜೀವನ ಸ್ವರೂಪ, ಜೀವನ ಲಿಂಗದೇಹ, ಅದರ ಮೇಲೆ ನಾವು ಏನನ್ನೂ ಹೊತ್ತುಕೊಳ್ಳಲು ಒಂದು ಈ ಕೂದಲು ಸಹ ಭಾರವೆನಿಸುತ್ತದೆ. ಆದರೆ ನಮ್ಮ ಬುದ್ಧಿಗೆ ಅನೇಕ ಮನೆಗಳನ್ನು, ಮರಗಳನ್ನು, ದೇಶಗಳನ್ನೇ ನಮ್ಮದು ಅಂತ ಹೇಳಿ ಹೊತ್ತುಕೊಂಡು ತಿರುಗಾಡುವಂತೆ ನಾವು ಭ್ರಮಿಸುತ್ತೇವೆ. ಇದು ಆಭಾಸದ ಪರಮಾವಧಿಯಾಗಿದೆ. ಪಾರತಂತ್ರ ನಮ್ಮದು ಸ್ವತಂತ್ರವಲ್ಲ. ಪ್ರತಿಯೊಂದಕ್ಕೂ ಸಹ ಭಗವಂತನ ಅಧೀನದಲ್ಲೇ ಇದ್ದೇವೆ. ಈ ಭಗವಂತನ ಅಧೀನದಲ್ಲಿ ಇರುವುದಂತೂ ಅನಾದಿ ಅನಂತ ಕಾಲಕ್ಕೂ ನಿಶ್ಚಯವಾದದ್ದು. ಯಾವ ಕಾಲಕ್ಕೂ ಸ್ವತಂತ್ರ ಎಂಬತಕ್ಕಂಥ ಜೀವನಿಗೆ ಬರುವುದಿಲ್ಲ. ಆದರೂ ಅಸ್ವಾತಂತ್ರ್ಯದಲ್ಲೇ ನಾವು ಬೆಳೆದು ಬಂದರೂ ಸಹ ಸ್ವಾತಂತ್ರ್ಯವನ್ನು ಆರೋಪ ಮಾಡಿಕೊಂಡು ನಾನು ಹೇಳುತ್ತಿದ್ದೇನೆ, ನಾನು ಮಾಡುತ್ತೇನೆ, ನನ್ನ ಶಕ್ತಿ ಎಂಬುದನ್ನು ಆರೋಪ ಮಾಡಿಕೊಳ್ಳುತ್ತೇವೆ. ಇದು ಒಂದು ಭ್ರಮೆಯಿಂದ ನಾವು ಎಲ್ಲ ಜೀವರು ಮಾಡಿಕೊಳ್ತಾ ಇದ್ದಾರೆ. 4ನೆಯದು ಅಪೂರ್ಣತಾ. ಜೀವರು ತಮ್ಮ ಶಕ್ತಿಯಿಂದ ಏನನ್ನೂ ಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೂ ಅವರ ಅಧೀನವೇ ಇಲ್ಲ, ಎಲ್ಲವೂ ಭಗವಂತನ ಅಧೀನ. ಆದರೆ ಯಾವ ಜೀವರು ಹುಟ್ಟಿದ ಕೂಡಲೇ ಎಲ್ಲವೂ ತಮ್ಮ ಅಧೀನವಾಗಿರಬೇಕು ಎಂದು ಬಯಸುತ್ತಾರೆ. ತಮ್ಮ ಇಂದ್ರಿಯಗಳೇ ತಮ್ಮ ಅಧೀನವಲ್ಲ, ಆದರೂ ಇದು ನನ್ನ ಕಣ್ಣು, ನನ್ನದು ಅಂತ ಅಭಿಮಾನದಿಂದ ಆರೋಪವನ್ನು ಮಾಡಿಕೊಂಡು ಬೆಳೆಯುತ್ತಾರೆ. ಜೀವನ ತನ್ನ ಯೋಗ್ಯತೆಯನ್ನು ತಿಳಿಯದೆ ಭ್ರಮಿಸುವುದೇ ಅಸುರರ ಮತ. ಇದಕ್ಕೆ ಉದಾಹರಣೆ ಹಾಗೆ ಹಿರಣ್ಯಕಶ್ಯಪುವಿನ ನಡಿಗೆಯನ್ನು ಇಲ್ಲಿ ತೋರಿಸಿದ್ದಾರೆ. ವಿಪ್ರಯಜ್ಞಾದಿ ಮೂಲಂತು ಹರಿರಿತ್ಯಸುರಂ ಮತಂ. ಯಾವ ಬ್ರಾಹ್ಮಣರು ಮಾಡತಕ್ಕಂಥ ಯಜ್ಞ ಇದೆಲ್ಲವೂ ಭಗವಂತನಿಗೆ ಮೂಲ ಎಂದು ತಿಳಿದುಕೊಳ್ಳುವುದು ಅತ್ಯಂತ ದೊಡ್ಡ ಆಭಾಸ ಮತ್ತು ಆರೋಪ, ಮತ್ತು ಇದು ಅಜ್ಞಾನ. ಈ ಅಜ್ಞಾನ ಹೇಗೆ ಬಂತು ಅಂದರೆ ಅವರವರ ಯೋಗ್ಯತೆಯಲ್ಲಿಯೇ ಯಥಾರ್ಥವೇ ಅವರಿಗೆ ತಿಳಿಯುತ್ತೆ ಹೊರತು ಯಥಾರ್ಥವೇ
ಆಗುವುದಿಲ್ಲ. ಅವರ ಸ್ವರೂಪವೇ ಕಲುಷಿತವಾಗಿರುತ್ತದೆ. ಆದ್ದರಿಂದ ಅವರು ತಪ್ಪು ಮಾರ್ಗದಲ್ಲೇ ನಡೆಯುತ್ತಾರೆ ಎಂಬುದಕ್ಕೆ ನಿದರ್ಶನ ಈ ವಾಕ್ಯ. ಇದನ್ನು ಹೇಗೆ ನಾವು ತಿಳಿಯಬೇಕು ಅಂದರೆ, ಹರಿರೇವ ಹಿ ಸರ್ವಸ್ಯ ಮೂಲಂ. ಹರಿರೇವ, ಭಗವಂತನು ಯಾವುದೋ ಒಂದು ಕಾಲದಲ್ಲಿ ಒಬ್ಬರಿಗೆ ಮಾತ್ರ ಶ್ರೇಷ್ಠ ಅಂದಲ್ಲ, ಭಗವಂತನೊಬ್ಬನೇ ಇರುವುದು. ಅನಾದಿ ಅನಂತ ಕಾಲಕ್ಕೂ ಸ್ವರಾಟ್ ಪ್ರಭುವಾಗಿರತಕ್ಕಂಥವನು ಹರಿರೇವ, ಭಗವಂತನೊಬ್ಬ ಮಾತ್ರ. ಸರ್ವಸ್ಯ ಮೂಲಂ, ಸರ್ವ ಅಂತ ಹೇಳಿದಾಗ ಅನಂತ ಕಾಲದಲ್ಲಿ ಹೇಳಿದರೂ ಸಹ ಸರ್ವ ಎಂಬುದಕ್ಕಂಥದ್ದು ಒಂದು ಶಬ್ದವಾಗುತ್ತದೆ. ಅನಂತ ಜೀವರಿಗೂ ಭಗವಂತ ಮೂಲನಾಗಿದ್ದಾನೆ. ಅನಂತ ಜಡಗಳಿಗೂ ಭಗವಂತನೊಬ್ಬನೇ ಮೂಲ ಅಂದರೆ ಆಶ್ರಯನಾಗಿದ್ದಾನೆ. ಇದು ಬಹಳ ಎಲ್ಲ ಕಡೆಯೂ ಸದಾ ತಿಳಿಯಲೇಬೇಕಾದ ಅವಶ್ಯಕ ಧರ್ಮವಾಗಿದೆ. ಇದನ್ನು ನಾವು ಮರೆಯುವಂತಿಲ್ಲ. ಯಾವ ಕ್ಷಣದಲ್ಲೂ ಸಹ ಇದನ್ನು ನೆನೆಸುವಂತೆ ಇಲ್ಲದೇ ಇರುವಂತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಹರಿಯ ಆಶ್ರಯ ಇಲ್ಲದೆ ಯಾರೂ ಬದುಕಲಾರರು. ಇದು ಬಹಳ ಸಿಂಪಲ್ ಥಾಟ್ಸ್. ಅಂದರೆ ಏನು? ಮೊದಲನೆಯ ಚಿಂತನೆ ಯೋಗ್ಯರಿಗೆ ಹೀಗಿರಬೇಕು: ನಾನು ಭಗವಂತನ ಆಶ್ರಯದಲ್ಲಿ ಇದ್ದೇನೆ, ನಾನು ಅಸ್ವತಂತ್ರನಾಗಿದ್ದೇನೆ ಎಂಬ ಮೂಲ ಶಿಸ್ತುಬದ್ಧನ ವಿದ್ಯಾ ಜ್ಞಾನ ಅವನದಾಗಿದ್ದರೆ ಎಲ್ಲ ಮುಂದಿನ ಕಾರ್ಯಗಳು ಶಿಸ್ತುಬದ್ಧಾಗಿ ಭಗವಂತ ಅಧೀನವಾಗಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಇದು ಮೂಲ ಅಹಂಕಾರ ಖಂಡನ ರೂಪವಾಗಿದೆ. ಇಷ್ಟಿದ್ದರೂ ಸಹ ಕಲಿಯುಗದಲ್ಲಿ ನಾವು ನೋಡುವ ಜನರು ಎಲ್ಲ ಸ್ವಾತಂತ್ರ್ಯ ಭ್ರಮೆಯಲ್ಲೇ ಸ್ವಾತಂತ್ರ್ಯವನ್ನು ಆರೋಪ ಮಾಡಿಕೊಂಡು ಉನ್ಮತ್ತ ರೂಪವಾಗಿ ಬೆಳೆಯುತ್ತಿದ್ದಾರೆ. ಇದು ಹಿರಣ್ಯಕಶಿಪುವಿನ ರೂಪಾಂತರವಾಗಿ ನಾವು ನೋಡಬೇಕು. ಎಲ್ಲರೂ ಹಿರಣ್ಯ ಅಂದರೆ ಏನು? ಸಂಪತ್ತಿನ ಹಿಂದೆ ಹೋಗಿ ಸಂಪತ್ತೇ ತಮಗೆ ಮೂಲ ಬಲವನ್ನು ಕೊಡತಕ್ಕಂಥದ್ದು ಎಂಬ ಆರೋಪದಿಂದ ಸಂಪತ್ತನ್ನು ಸಂಗ್ರಹ ಮಾಡುವುದರಲ್ಲೇ ನಿರತರಾಗಿದ್ದಾರೆ. ಆದ್ದರಿಂದ ಇವರಿಗೆ ಶುದ್ಧ ಜ್ಞಾನ ಬರುವುದಿಲ್ಲ. ವಸ್ತುಸ್ಥಿತಿಯಲ್ಲಿ ಹರಿರೇವ ಸರ್ವಸ್ಯ ಮೂಲಂ. ಸಂಪತ್ತಿಗೂ ಸಂಪತ್ತು ಭಗವಂತ, ಜ್ಞಾನಕ್ಕೂ ಜ್ಞಾನ ಭಗವಂತ, ಜೀವನಗೂ ಜೀವ ಭಗವಂತ. ಇದನ್ನು ನಾವು ತಿಳಿಯಲಾರದೆ ಅನ್ಯತಾ ಮಾರ್ಗದಲ್ಲಿ ಚಲಿಸುತ್ತಿದ್ದೇವೆ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದರಿಂದ ಎಲ್ಲರೂ ಪುರುಷರು ಅಂದುಕೊಳ್ಳುತ್ತೇವೆ. ಆದರೆ ನಿಜವಾದ ಪುರುಷ ಅಂದರೆ ಭಗವಂತ ಮಾತ್ರ. ಏಕೆಂದರೆ ಪುರುಷ ಅಂದರೆ ಪುರುಷ ದೇಹದಲ್ಲಿ ಇರತಕ್ಕಂಥವರು ಪುರುಷ ಎಂತ ಸಾಧಾರಣ ಅರ್ಥದಲ್ಲಿ ನೋಡಿದರೂ ಸಹ ದೇಹದಲ್ಲಿರತಕ್ಕಂಥ ನವದ್ವಾರದ ಏಕಾಶ ದ್ವಾರದಲ್ಲಿ ಒಂದು ದ್ವಾರದಲ್ಲೂ ಸಹ ಇವನು ಹೊರಗೆ ಬರಲು ಸಾಧ್ಯವಿಲ್ಲ. ದ್ವಾರವಿದೆ, ಆದರೆ ಇವನಿಗೆ ಉಪಯೋಗ ಬರುವುದಿಲ್ಲ. ಏತಕ್ಕಾಗಿ ನಾವು ತಿಳಿದುಕೊಳ್ಳಬೇಕು. ನಮಗೆ ನವದ್ವಾರದಲ್ಲೂ ಸಹ ನಮ್ಮ ಅಶಕ್ಯತೆ. ನಾವು ಯಾವ ದ್ವಾರ ಕೊಟ್ಟಿದ್ರೂ ಸಹ ದ್ವಾರದಲ್ಲಿ ಓಡಾಡೋಕ್ಕೆ ಶಕ್ಯವಿಲ್ಲ ನಮಗೆ. ಹಾಗಾದರೆ ದ್ವಾರ ಯಾಕೆ ಕೊಟ್ಟಿದ್ದಾನೆ? ಅಲ್ಲಿಂದ ದೇವತೆಗಳನ್ನು ಆಹ್ವಾನಿಸಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ ಎಂಬ ಮೂಲ ಚಿಂತನೆಯಲ್ಲಿ ಭಗವಂತ ನವದ್ವಾರವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಆದರೆ ನಾವು ಅದರ ಅರ್ಥವನ್ನೇ ಯಾರು ಮಾಡಿಕೊಂಡಿಲ್ಲ. ಹರಿರೇವ ಹಿ ಸರ್ವಸ್ಯ ಮೂಲಂ. ಭಗವಂತ ದತ್ತಕವಾಗಿರದ ಶರೀರ ಭಗವಂತನಿಗೆ ಸಮೀಚೀನವಾದ ಜ್ಞಾನವನ್ನು ತಿಳಿಯೋಕ್ಕೋಸ್ಕರವಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ಇದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು. ಭಗವಂತನೇ ಎಲ್ಲೋ ಇದ್ದಾನೆ. ಹಿರಣ್ಯಕಶಿಪು ಯಾವುದೋ ಕಾಲದಲ್ಲಿದ್ದಾನೆ, ಪ್ರಹ್ಲಾದ ಯಾವುದೋ ಕಾಲದಲ್ಲಿದ್ದಾನೆ ಅಂತ ತಿಳಿಯಬೇಡಿ.
ಹಿರಣ್ಯಕಶ್ಯಪು ಮತ್ತು ಪ್ರಹ್ಲಾದ ಇಬ್ಬರೂ ನಮ್ಮ ಶರೀರದಲ್ಲಿ ಪ್ರತಿ ಕ್ಷಣದಲ್ಲೂ ಅದು ನಮ್ಮ ಚಿತ್ತವನ್ನು ಆಕ್ರಮಿಸಿರುತ್ತಾರೆ. ಯಾವ ಚಿತ್ತದಲ್ಲಿ ಯೋಗ್ಯ ಚಿಂತನೆ ನಡೆಯುತ್ತೋ ಅದು ಪ್ರಹ್ಲಾದನ ಚಿಂತನೆ ಎಂದು ತಿಳಿಯಿರಿ. ಯಾವ ಚಿಂತನೆ ದುಷ್ಟ ಪ್ರವೃತ್ತಿಯಲ್ಲಿ ಹೋಗುತ್ತದೋ ಅದು ಹಿರಣ್ಯಕಶ್ಯಪನ ಚಿಂತನೆ ಎಂದು ತಿಳಿಯಿರಿ. ಹೀಗೆ ಭಾಗವತದ ಪ್ರತಿಯೊಂದು ಕಥೆಯು ಸಪ್ತಮ ಸ್ಕಂದವಾಗಲಿ 12 ಸ್ಕಂದದಲ್ಲಿ 106 ಕಥೆಗಳಿರುವುದು. ಎಲ್ಲ ಕಥಾನಕಗಳು ಸಹ ಭಗವಂತನು ತಿಳಿಸುವ ಮಾರ್ಗವೇ ಆಗಿದೆ. ಇದರಲ್ಲಿ ನಮಗೆ 2 ಕಣ್ಣುಗಳಂತೆ ನಾವು ಭಗವಂತನಿಗೆ ಅಧೀನವಾಗಿದ್ದೇವೆ ಎಂದು ತಿಳಿದು ಸಾಗಿದಾಗ ಮಾತ್ರ ಭಗವಂತನ ಅನುಗ್ರಹವಾಗುವುದು. ನಮ್ಮಿಂದ ಭಗವಂತನಿದ್ದಾನೆ ಎಂಬುದು ಇದ್ದರೆ ಅದು ಭಗವಂತನಿಂದ ದೂರ ಹೊರಟಂತೆ ಆಗುತ್ತದೆ. ಒಂದೇ ಮಾರ್ಗ ಭಗವಂತನ ಸಮೀಪಿಸಲು ಸಾಧ್ಯ, ಅದೇ ಮಾರ್ಗದಿಂದ ನಾವು ದೂರ ಸರಿಯಲು ಸಾಧ್ಯ. ಇದನ್ನು ತಿಳಿಸೋಕ್ಕೋಸ್ಕರವಾಗಿ ವೇದವ್ಯಾಸರು ಕೇವಲ 2 ಲೈನ್ಗಳಲ್ಲಿ 2 ಸಾಲುಗಳಲ್ಲಿ ತಿಳಿಸುತ್ತಿದ್ದಾರೆ. ವಿಪ್ರಯಜ್ಞಾದೆ ಮೂಲಂತು ಹರಿಹಿ ಅಸುರಂ ಮತಂ. ನಾನು ಮಾಡುವ ಕೆಲಸದಿಂದಲೇ ಭಗವಂತನಿದ್ದಾನೆ. ಭಗವಂತನಿಂದಲೇ ನಮ್ಮ ಕೊಟ್ಟ ಹವ್ಯಸ ಭಾಗದಿಂದಲೇ ನಾವು ಮಾಡುವ ಮಂತ್ರದಿಂದಲೇ ನಾವು ಮಾಡುವ ಪೂಜೆಯಿಂದಲೇ ಅವನು ಬದುಕಿದ್ದಾನೆ ಎಂಬ ತಿಳಿಯುವುದು ಅಸುರರ ಮತವಾಗುತ್ತದೆ. ಭಗವಂತನೇ ಸರ್ವಕ್ಕೂ ಮೂಲನಾಗಿದ್ದಾನೆ, ನಮ್ಮದು ಏನೂ ಅಲ್ಲ ಎಂಬತಕ್ಕಂಥ ಆತ್ಮಮನೋಭಾವ ಯಾರಿರುತ್ತೆ ಅದು ಸುಜನ ದೇವತಾ ಮಾರ್ಗವೆನಿಸುತ್ತದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದನ್ನು ಬಿಂಬರೂಪವಾಗಿ ನಮ್ಮಲ್ಲಿ ಆರಾಧನೆ ಮಾಡಿಕೊಳ್ಳಿ. ಸಕಲ ಶಾಸ್ತ್ರವನ್ನು ಓದಿದರೂ ಸಹ 18 ಪುರಾಣವನ್ನು ಕರತಲಮವಾಗಿ ಓದಿದರೂ ಸಹ ಯಾರಿಗೆ ತಮ್ಮಲ್ಲಿ ಬಿಂಬರೂಪಸ್ಥನಾಗಿರತಕ್ಕಂಥ ಪುರುಷೋತ್ತಮನನ್ನು ಸರ್ವೋತ್ತಮ ಎಂದು ಅರಿಯಲು ಸಾಧ್ಯವಾಗುವುದಿಲ್ಲವೋ ಅವರು ಯಾವುದೇ ಓದುಗಳು ಸಹ ವ್ಯರ್ಥ. ಯಾವುದೇ ವೇದ ಉಪನಿಷತ್ತು ಮಹಾಭಾರತ ರಾಮಾಯಣಗಳನ್ನು ಓದಿದರೂ ಸಹ ತಮಗೇ ಉಪಯೋಗವಲ್ಲದ ವಿದ್ಯೆ, ಅದು ಅಸುರ ವಿದ್ಯೆ ಎನಿಸುತ್ತದೆ. ಎಲ್ಲ ವಿದ್ಯೆಗೂ ಸಮರ್ಪಕವಾಗಿ ತಿಳಿಯಬೇಕಾದದ್ದೇನು? ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಂ ಸಾಧಯಾಮ್ಯಹಂ ಎಂಬತಕ್ಕಂಥದ್ದು ವೇದವ್ಯಾಸ ನುಡಿಯಾಗಿದೆ. ಅದೇ ನುಡಿಯನ್ನು ಇಲ್ಲಿ ಇನ್ನೊಂದು ರೀತಿಯಲ್ಲಿ ತೋರಿಸಿಕೊಟ್ಟಿರತಕ್ಕಂಥದ್ದು ವಿಪ್ರಯಜ್ಞಾದೆ ಮೂಲಂತು ಹರಿರಿತ್ಯ ಅಸುರಂ ಮತಂ ಹರಿರೇವ ಹಿ ಸರ್ವಸ್ಯ ಮೂಲಂ ಸಮ್ಯಕ್ ಮತೋ ನೃಪಃ ಎಂದು ಹೇಳಿದ್ದರಿಂದ ಪುರಾಣ ಪುರುಷೋತ್ತಮ ಎಂಬುವನು ಲೋಕದಲ್ಲಿ ಎಲ್ಲೋ ಇದ್ದಾನೆ ಅಂತ ತಿಳಿಯಬೇಡಿ, ನಮ್ಮಲ್ಲೇ ಬಿಂಬಸ್ಥನಾಗಿ ಬಿಂಬರೂಪನಾಗಿದ್ದಾನೆ. ನೀವು ಹೊರಗಿನ ದೇವರನ್ನು ಮೆಚ್ಚಿಸಬೇಕಿಲ್ಲ. ನಿಮ್ಮ ಏಳಿಗೆಗೆ ನಿಮ್ಮ ಬಿಂಬನನ್ನು ಆರಾಧನೆ ಮಾಡಿ. ನಿಮ್ಮ ಬಿಂಬನೇ ಹೊರಗಡೆ ಇದ್ದಾನೆ ಎಂಬ ತಿಳುವಳಿಕೆ ಬಂದಾಗ ಬಿಂಬನ ಉಪಚಾರವನ್ನು ಹೇಗೆ ಮಾಡುತ್ತೀರೋ ಹಾಗೆ ಹೊರಗಿನ ಉಪಚಾರವನ್ನು ಮಾಡಲು ಬರುತ್ತದೆ. ಆದರೆ ಯಾರು ಬಿಂಬನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಬಾಹ್ಯದಲ್ಲಿ ನಾವು ಏನೇ ಆಡಂಬರದಿಂದ ಎಷ್ಟೇ ಉನ್ನತವಾದ ಪೂಜೆ ಮಾಡಿದರೂ ಸಹ ಅದು ತೋರಿಕೆಯಾಗಿ ಅಸುರ ಮತದಲ್ಲಿ ಹೋಗುತ್ತದೆ. ಬಿಂಬೋಪಾಸನೆಗೆ ಪುರಾಣ ಪುರುಷೋತ್ತಮ ಎಂಬುದು ಗುಹ್ಯಾರ್ಥವೆನಿಸಿದೆ. ಇಂತಹ ವಿಶೇಷ ಅರ್ಥವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠಾಂತ ನಮ್ಮ ಮುಕ್ತಿ ವಿಧೇಮ ಎಂದೇಳಿ ವಿಶೇಷವಾಗಿ ನಮಸ್ಕರಿಸಿ, ಇಂಥ ವಿಶೇಷ ಜ್ಞಾನಕ್ಕೆ ಕಾರಣವಾದದ್ದು ಈ ಶರೀರವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹವನ್ನು ನೆನೆಸಿಕೊಳ್ಳುತ್ತಾ ಅವರಿಗೆ ಅನುಗ್ರಹಿಸಿದ ಗುರು ಹಿರಿಯರು ಅವರನ್ನು ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಗುರು ಹಿರಿಯರಲ್ಲಿ ಮತ್ತು ಮಾತಾಪತಿಗಳಲ್ಲಿ ಹಾಗೂ ನಮ್ಮಲ್ಲಿ ತತ್ವಾಭಿಮಾನಿ ದೈವತೆಗಳು ನಿಂತು ಈ ಜ್ಞಾನವನ್ನು ತಿಳಿಸಿದ್ರಿಂದ ಅವರ ಮಹಾಪಕಾರವನ್ನು ಸ್ಮರಣೆ ಮಾಡುತ್ತಾ ದೇವತೆಗಳಲ್ಲಿಯೂ ಸಹ ಎಲ್ಲರಲ್ಲಿಯೂ ಭಗವಂತನೇ ನಿಯಮಿತನಾದ ಭಾರತೀಪತಿ ವಾಯುದೇವರು ಜ್ಞಾನ ರೂಪದಿಂದ ಈ ಜ್ಞಾನವನ್ನು ನಮಗೆ ಅನುಗ್ರಹಿಸಿದಂಥ ಅವರ ಅನುಗ್ರಹ ರೂಪವನ್ನು ನಾವು ಸ್ಮರಣೆ ಮಾಡುತ್ತಾ
ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಆದ್ದರಿಂದ ಇವರೆಲ್ಲರಲ್ಲಿಯೂ ಸಹ ನಾವು ನೆನೆಯಬೇಕಾದದ್ದು ಆ ಭಗವಂತನನ್ನೇ. ಆ ಭಗವಂತನೇ ಇವರಲ್ಲಿಂತು ನಡೆಸುತ್ತಿದ್ದಾನೆ, ನಮ್ಮಲ್ಲಿ ನಿಂತು ನಡೆಸುತ್ತಿದ್ದಾನೆ. ಅವನೇ ನಮ್ಮ ಬಿಂಬರೂಪಿ ಪುರಾಣ ಪುರುಷೋತ್ತಮ. ಆದ್ದರಿಂದ ಭಗವಂತನಿಗೆ, ಆ ಪುರಾಣ ಪುರುಷೋತ್ತಮನಿಗೆ ಭೂಯಿಷ್ಟಾಂತ ನಮ್ಮ ಉಕ್ತಿವಿದೇಮ, ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಟಾಂತ ನಮ್ಮ ಉಕ್ತಿಮಿದೇಮ ಎಂದೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳಿದ್ರು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.